ಶುಭೋದಯ. ಈ ದಿನದ ವಿದ್ಯಾದೀಪ ಕಾರ್ಯಕ್ರಮ ಯಾವುದೆಂದರೆ ಚಿತ್ರ ನಕ್ಷೆ ನಮ್ಮ ತಿಳಿಸಿಕೊಡಲು ಬರುತ್ತಿದ್ದಾರೆ ನಮ್ಮ ಗೆಳೆಯ ಗೆಳತಿಯರು. ಬರುತ್ತಾರೆ ನಮ್ಮ ಗೆಳೆಯ. ದತ್ತಾಂಶಗಳನ್ನು ಚಿತ್ರಗಳಲ್ಲಿ ಪ್ರತಿನಿಧಿಸುವ ನಕ್ಷೆಯನ್ನು ಚಿತ್ರನಕ್ಷೆ ಎನ್ನುವರು. ಸೂಚಿಸಬೇಕಾದ ವಸ್ತುಗಳ ಸಂಖ್ಯೆ ಹೆಚ್ಚಾದಾಗ ನಿರ್ದಿಷ್ಟ ವಸ್ತುಗಳ ಸಂಖ್ಯೆಗೆ ಒಂದು ಚಿಹ್ನೆ ನೀಡಿ ಚಿತ್ರಿಸಬಹುದು. ಚಿತ್ರನಕ್ಷೆಗಳನ್ನು ಸಂಖ್ಯೆಗಳಲ್ಲಿ ಬರೆಯಲು ಗೆರೆಯನ್ನು ಬಳಸುತ್ತಾರೆ. ನಾಲ್ಕು ಗೆರೆಗಳನ್ನು ಎಳೆದರೆ 4 ಎಂದರ್ಥ. 3 ಗೆರೆಗಳನ್ನು ಎಳೆದರೆ 3 ಎಂದರ್ಥ. ಅದೇ ರೀತಿ 5 ಬರೆಯಬೇಕಾದರೆ 4 ಗೆರೆಗಳನ್ನು ಎಳೆದು ಮೇಲಿನಿಂದ ಕೆಳಕ್ಕೆ ಒಂದು ಅಡ್ಡಗೆರೆ ಎಳೆದರೆ 5 ಎಂದರ್ಥ. ಅದೇ ರೀತಿ 10 ಬರೆಯಬೇಕಾದರೆ 4 ಗೆರೆಗಳನ್ನು ಎಳೆದು ಮೇಲಿನಿಂದ ಕೆಳಕ್ಕೆ ಒಂದು ಅಡ್ಡಗೆರೆ ಎಳೆಯಬೇಕು. ಮತ್ತೆ 4 ಗೆರೆಗಳನ್ನು ಎಳೆದು ಮೇಲಿನಿಂದ ಕೆಳಕ್ಕೆ ಒಂದು ಅಡ್ಡಗೆರೆ ಎಳೆದರೆ 10 ಎಂದರ್ಥ. ವಸ್ತುಗಳ ಸಂಖ್ಯೆಯು ಹೆಚ್ಚಿಗೆ ಇರುವಾಗ ಚಿತ್ರನಕ್ಷೆ ರಚಿಸಲು ಸೂಕ್ತ ಅಳತೆ ಪ್ರಮಾಣವನ್ನು ಬಳಸುತ್ತೇವೆ. ಈಗ ಪುಟ್ಟಜ್ಜಿ ಅಂಗಡಿಯಲ್ಲಿ ಬಾಳೆಹಣ್ಣುಗಳನ್ನು ತಂದಿರುತ್ತಾರೆ. ಅವುಗಳು ಸರಿ ಇವೆಯೋ ಇಲ್ಲ ಅಂತ ಹಣ್ಣುಗಳ ಸಂಖ್ಯೆಗಳನ್ನು ತಾಳೆ ನೋಡುವುದು ನಾವು ಗಣಿತದಲ್ಲಿ ತಾಳೆ ನೋಡುವುದು ಅಂತ ಕರೆಯುತ್ತೇವೆ. ಈಗ ಹಣ್ಣುಗಳ ಹೆಸರು, ಹಣ್ಣುಗಳ ಸಂಖ್ಯೆ ತಾಳೆ ಮಾಡಿ ತೋರಿಸುತ್ತೇವೆ. ಬಾಳೆಹಣ್ಣುಗಳ ಸಂಖ್ಯೆ 24. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24. ಈಗ ಸೇಬು ಹಣ್ಣಿನ ಸಂಖ್ಯೆ 16. 1 2 3 4 5 6 7 8 9 10 11 12. ಈಗ 12 13 14 15 16. ಮಾವು ಹಣ್ಣಿನ ಸಂಖ್ಯೆ 12 ಇವೆ. 1 2 3 4 5 6 7 8 9 10 11 12. ಕಿತ್ತಳೆ ಹಣ್ಣಿನ ಸಂಖ್ಯೆ 20. 1 2 3 4 5 6 7 8 9 10 11 12 13 14 15 16 17 18 19 20. ಈಗ ಈ ದತ್ತಾಂಶಗಳನ್ನು ನನ್ನ ಸ್ನೇಹಿತೆ ಶ್ರುತಿ ಚಿತ್ರನಕ್ಷೆಯಲ್ಲಿ ಬರೆದು ತೋರಿಸುತ್ತಾಳೆ. ದತ್ತಾಂಶಗಳನ್ನು ಚಿತ್ರನಕ್ಷೆಯಲ್ಲಿ ಬರೆಯುವುದು ಹೇಗೆ ಎಂದು ನಾನು ತೋರಿಸಿಕೊಡುತ್ತೇನೆ. ಹಣ್ಣಿನ ಸಂಖ್ಯೆ ಹೆಚ್ಚಾಗಿರುವುದರಿಂದ ಒಂದು ಹಣ್ಣು 4 ಹಣ್ಣುಗಳಿಗೆ ಸಮಾನವಾಗಿದೆ. ಸೌಜನ್ಯ, ಬಾಳೆಹಣ್ಣಿನ ಸಂಖ್ಯೆ ಎಷ್ಟು? 24 ಇವೆ. ಒಂದು ಹಣ್ಣು 4 ಹಣ್ಣಿಗೆ ಸಮಾನ. ಹಾಗಾದರೆ ನಾನು ಬಾಳೆಹಣ್ಣನ್ನು ಎಷ್ಟು ಬರೆಯಬೇಕು? ಎಷ್ಟು ಬಾಳೆಹಣ್ಣುಗಳನ್ನು ಬರೆಯಬೇಕು? 6 ಬಾಳೆಹಣ್ಣುಗಳನ್ನು ಬರೆಯಬೇಕು. ಒಂದು ಹಣ್ಣು ಬಾಳೆಹಣ್ಣು ಬರೆದ್ರೆ ಎಷ್ಟಕ್ಕೆ ಸಮ ಅದು? 4. ಅದು 24 ಬರೀಬೇಕಂದ್ರೆ ಎಷ್ಟು ಹಣ್ಣು ಬರೀಬೇಕು? ಯಾಕಂದ್ರೆ ನೀವು ಇವತ್ತು ಒಂದೊಂದು ಬಾಳೆಹಣ್ಣು ತಿಂದ್ರೆ 4 ತಿಂದಂಗೆ. ಕಟ್ಟರ ಬಂದ ತಿಂದ್ರೆ ನೀವು ತಿಂದಂಗೆ ಅನ್ಕೋಬೇಕಂಗೆ. ಒಂದು ಬಾಳೆಹಣ್ಣು ತಿಂತಾ ಇದ್ರೆ ಅನ್ಕೊಂತ ಇರ್ಬೇಕು. ಆ ಬಾಳೆಹಣ್ಣು 16 ಇವೆ. ಹಾಗಾದರೆ ನಾನು ಸೇಬು ಹಣ್ಣನ್ನು ಎಷ್ಟು ಬರೆಯಬೇಕು? 4.